ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ಧಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ಯಾವ ರೀತಿಯಲ್ಲಿ ಬಾಲಕನಾಗಿರಬೇಕಾದರೆ ಜ್ಞಾನದಲ್ಲಿ ಬೆಳೆದರು, ಮಾತನಾಡಿದರು, ನಡೆದರು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. 12ನೇ ವಯಸ್ಸಿನಲ್ಲಿ ಪಾಸ್ಕ ಹಬ್ಬಕ್ಕೆ ಜೆರುಸಲೇಮ್ ದೇವಾಲಯಕ್ಕೆ ತನ್ನ ತಂದೆ ತಾಯಿ ಮತ್ತು ಬಂಧು ಬಳಗದವರ ಜೊತೆ ಹೋಗಿರಬೇಕಾದರೆ ಯೇಸುವಿನ ಗಮನ ಕೇವಲ ತಂದೆಯ ಮನೆಯಲ್ಲಿ, ತಂದೆಯ ಅನ್ಯೋನ್ಯತೆಯಲ್ಲಿ ಇದ್ದಿತ್ತು. ಇಲ್ಲಿ ಉಳಿದವರು ಹಬ್ಬ ಮುಗಿಸಿ ತನ್ನ ತಂದೆ ತಾಯಿ ಮತ್ತು ಬಂಧು ಬಳಗದವರ ಜೊತೆ ದೂರದಲ್ಲಿರುವ ನಜರೇತಿಗೆ ಪ್ರಯಾಣ ಮಾಡಬೇಕಾದರೆ ಯೇಸು ಮಾತ್ರ ದೇವಾಲಯದಲ್ಲಿ ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಜ್ಞಾನದಿಂದ ಕಾರ್ಯ ಮಾಡುತ್ತಿದ್ದರು. ಪ್ರಿಯರೇ, ನಾವು ಹಲವು ಪ್ರಾರ್ಥನೆಗಳಲ್ಲಿ, ಧ್ಯಾನಗಳಲ್ಲಿ, ಬಲಿ ಪೂಜೆಗಳಲ್ಲಿ ಭಾಗಿಗಳಾದರೂ ಯಾಕೆ ನಮ್ಮಲ್ಲಿ ಯೇಸುವಿನಂತೆ ನಮ್ಮ ನಿಜವಾದ ಆಲಯ, ಮನೆ ತಂದೆಯಾದ ದೇವರ ಮನೆಯಾಗಿದೆ ಎಂಬ ಒಂದು ಅರಿವು, ಜ್ಞಾನ ಇಲ್ಲ? ಅಲ್ಲಿ ನಾನಿರಬೇಕು, ತಂದೆಯ ಚಿತ್ತದಂತೆ ನಾ ಜೀವಿಸಬೇಕು ಎಂಬ ಸತ್ಯ ಯೇಸುವಿಗೆ ತಿಳಿದಿತ್ತು, ಗ್ರಹಿಕೆಯಾಗಿತ್ತು. ಇಂದು ಈ ಗ್ರಹಿಕೆ, ಈ ಅರಿವು ನಮಗಿದೆಯಾ? ನಾವು ಎಲ್ಲಿಂದ ಬಂದವರು, ನಮ್ಮ ಪ್ರಯಾಣ ಯಾವ ಕಡೆಗೆ ಎಂಬ ಸತ್ಯ ನಮಗೆ ತಿಳಿದಿದೆಯಾ? ದಾವೀದರಸರು ಕೀರ್ತನೆ 27ರಲ್ಲಿ ಕೀರ್ತಿಸಿದ ಹಾಗೆ ಅವರ ಒಂದೇ ಆಸೆ, ನಾನು ನನ್ನ ತಂದೆಯ ಮನೆಯಲ್ಲಿ ವಾಸಿಸಬೇಕು, ಜೀವಮಾನವೆಲ್ಲ ನಾನಾತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಾತನ ಪ್ರಸನ್ನತೆಯಲ್ಲಿ ಎಂಬ ನುಡಿಗಳಂತೆ ಯೇಸುವಿನ, ದಾವೀದರಸರ ಆಸೆ, ಬಯಕೆ ತಂದೆಯ ಮನೆ, ತಂದೆಯ ಪ್ರಸನ್ನತೆ ಅವರ ಪ್ರಯಾರಿಟಿ ಆಗಿತ್ತು. ಇವತ್ತು ನಮ್ಮ ಪ್ರಯಾರಿಟಿ ಏನಾಗಿದೆ? ಅವರ ಮೊದಲನೆಯ ಪ್ರಯಾರಿಟಿ ತಂದೆಯ ಪ್ರಸನ್ನತೆ, ಅವರ 2ನೆಯ, 3ನೆಯ, 4ನೆಯ ಪ್ರಯಾರಿಟಿ ತಂದೆಯ ಪ್ರಸನ್ನತೆ ಬಿಟ್ಟರೆ ಬೇರೆ ಯಾವುದೂ ಇದ್ದಿಲ್ಲ. ಇಂದು ನಾವು ಅನೇಕರು ಎಲ್ಲ ಪ್ರಾರ್ಥನೆಗಳಲ್ಲಿ ಹಾಡುವ ಹಾಡು ಒಂದೇ ಒಂದು ಆಸೆ, ದೇವ ನಿಮ್ಮ ಸೇವೆ ಮಾಡಬೇಕು. ಮತ್ತೊಂದು ಹಾಡಾಗಿದೆ, ನೀ ಮಾತ್ರ ಸಾಕು ನನಗೆ ಎಂಬುದಾಗಿ ನಾವು ಹಾಡ್ತೇವೆ. ಆದರೆ ನಿಜವಾಗಿ ಈ ಒಂದು ಮನಸ್ಸು ನಮ್ಮದು ಆ ಒಂದು ಪ್ರಾರ್ಥನೆ ಅಡಿಯಲ್ಲಿ ಇದೆಯಾ? ನಿಜವಾದ ಪ್ರಾರ್ಥನೆಯಾಗಿದೆಯಾ? ಪ್ರಿಯರೇ, ನಮಗೆ ಸ್ವಲ್ಪ ಯೇಸು ಬೇಕು, ಸ್ವಲ್ಪ ಲೋಕವೂ ಬೇಕು. ಈ ರೀತಿ ನಾವು 2 ಯಜಮಾನರ ಅಂಡರಲ್ಲಿ ತನ್ನಗೂ ಬೆಚ್ಚಗೂ ಇಲ್ಲದೆ ಜೀವಿಸಿರೋದರಿಂದ ಯಾವ ಪ್ರಯೋಜನವೂ ನಮಗೆ ಇಲ್ಲ. ಪ್ರಿಯರೇ, ನಾವೆಲ್ಲರೂ ಪ್ರಾರ್ಥಿಸೋಣ. ಇಂದು ಯೇಸುವಿನ ಅದೇ ಜ್ಞಾನ ನಮ್ಮೆಲ್ಲರಲ್ಲಿ ತುಂಬಲ್ಪಡಲಿ. ಯೇಸುವಿನಂತೆ ನಾನು ನನ್ನ ತಂದೆಯ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕು. ಅವರು ಯಾವ ರೀತಿಯಲ್ಲಿ ತಂದೆ ತಾಯಿಗೆ, ಹಿರಿಯರಿಗೆ ವಿಧೇಯರಾದರೂ ನಾನು ವಿಧೇಯರಾಗಬೇಕು. ಯೇಸು ಯಾವ ರೀತಿಯಲ್ಲಿ ಜ್ಞಾನದಲ್ಲಿ ಪ್ರವರ್ಧಿಸಿದರೋ ಅದೇ ಜ್ಞಾನ ನನ್ನಲ್ಲೂ, ಅದೇ ಪವಿತ್ರಾತ್ಮರು ನನ್ನಲ್ಲೂ ತುಂಬಲ್ಪಡಬೇಕು ಎಂಬ ಸತ್ಯದ ಅರಿವು ನಮಗಾಗಬೇಕು. ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಸಂತ ಪೌಲರು ತಿಮೋತಿಗೆ ಬರೆದ ಪತ್ರದಲ್ಲಿ ಅಲ್ಲಿ ತಿಮೋತಿಗೆ ತಿಳಿಸುತ್ತಾರೆ, ದೇವ ಮಕ್ಕಳಾದ ನಮ್ಮ ಕೆಲಸ ಕಾಲ ಅಕಾಲಗಳನ್ನು ಲೆಕ್ಕಿಸದೆ ನಾವು ಶುಭ ಸಂದೇಶವನ್ನು ಬೋಧಿಸಬೇಕೆಂದು. ಯಾಕೆ ಬೋಧಿಸಬೇಕು? ಯಾಕಂತೇಳಿದರೆ ಇಂದು ಸಿಂಹದ ತೋಳದ ನರಕದ ಬಾಯಿಗೆ ಅನೇಕ ಜನರು ಬೀಳ್ತಾ ಇದ್ದಾರೆ. ಅವರನ್ನು ಅಲ್ಲಿಂದ ಎಳೆದು ಸಂರಕ್ಷಿಸುವ ಕಾರ್ಯ, ಆ ಶಕ್ತಿ ಶುಭ ಸಂದೇಶಕ್ಕಿದೆ. ಇದನ್ನು ಸಾರಿದಾಗ ಪ್ರಿಯರೇ, ಜನರು ಅಲ್ಲಿಂದ ಬಿಡುಗಡೆ ಪಡೆಯುವರು. ಎಲ್ಲ ಪಾಪದಿಂದ, ಶಾಪದಿಂದ, ನರಕದಿಂದ ಬಿಡುಗಡೆ ಪಡೆದು ಅವರು ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗುವರು. ತಂದೆಯ ಬಯಕೆ ಆಗಿದೆ. ಇಬ್ರಿಯ 2:10ರಲ್ಲಿ ತಿಳಿಸಿದಂತೆ ಮಕ್ಕಳನೇಕರು ಅವರ ಸಾಮ್ರಾಜ್ಯದಲ್ಲಿರಬೇಕು ಅಂತ ಯೇಸು ಸ್ವಾಮಿಯನ್ನು ಹಿಂಸೆ ಬಾಧೆಗಳಿಗೆ ಅವರು ಗುರಿಪಡಿಸಿದ್ರು. ಯೇಸುವಿನ ಆ ಯಾತನೆಯ ಕಾರ್ಯ ವ್ಯರ್ಥವಾಗಿ ಹೋಗಬಾರದಾದರೆ ಪ್ರಿಯರೇ, ನಾವೆಲ್ಲರೂ ಈ ಕಾರ್ಯದಲ್ಲಿ
ಶುಭ ಸಂದೇಶ ಪ್ರಚಾರ ಕಾರ್ಯದಲ್ಲಿ ನಮ್ಮನ್ನೇ ನಾವು ತೊಡಗಿಸೋಣ. ನಾವು ವಿಶ್ವಾಸದಲ್ಲಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ, ನೆಲೆಗೂ ನಿಂತು ನಾವು ಆ ಜ್ಞಾನಕ್ಕಾಗಿ ಮೊರೆ ಇಡುವಾಗ ಈ ಅಭಿಷೇಕ ಇತರರಿಗೂ ಸಿಗುತ್ತೆ ಮತ್ತು ದೇವರಿಗೂ ಮನುಷ್ಯರಿಗೂ ನಾವು ಅಚ್ಚುಮೆಚ್ಚಾಗುತ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.